ರಾಜ್ಯದಲ್ಲಿ ಇನ್ನು 3 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಪ್ರಮುಖವಾಗಿ ಸರ್ಜಾಪುರ, ಕೋರಮಂಗಲದಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ನಿನ್ನೆ ಸಂಜೆ ಆಮೇಲೆ ರಾತ್ರಿ ಜನ ತಗ್ಗು ಪ್ರದೇಶಗಳಲ್ಲಿ ಮನೆಯಿಂದ ನೀರನ್ನ ಹೊರಗಡೆ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ, ಜಾಗರಣೆ ಮಾಡಿದ್ದಾರೆ. ಶ್ರೀರಾಂಪುರದಲ್ಲಿ ಆಟೋ ಮೇಲೆ ಮರ ಬಿದ್ದಿದೆ, ಲೈಟ್ ಕಂಬನೂ ಬಿದ್ದಿದೆ. ಪರಿಣಾಮ ಸಾವು ನೋವೇನ ಆಗಿಲ್ಲ, ಬಟ್ ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ಇನ್ನು ಇವತ್ತಿನ ಪರಿಸ್ಥಿತಿ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರೋದು. ಬೆಂಗಳೂರಿಗೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇವತ್ತು ಕೂಡ ಜೋರಾದ ಗಾಳಿ ಜೊತೆಯಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆಯ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ 2 ರಿಂದ 3 ಅಡಿಯಷ್ಟು ನೀರು ನಿಂತಿತ್ತು. ರಸ್ತೆಗಳ ಮೇಲೆ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಟವನ್ನ ಪಟ್ಟರು. ಇನ್ನು ಬೆಂಗಳೂರಲ್ಲಿ ಮಳೆ ಬಂದಾಗ ಯಾವಾಗಲೂ ಸಮಸ್ಯೆ ಆಗೋದು ಸಾಯಿ ಲೇಔಟ್ ಸೇರಿದಂತೆ ಇದರ ಪ್ರಮುಖ ಏರಿಯಾಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗು ಬಿಡುತ್ತೆ. ಮನೆಯೊಳಗೆ ನೀರು ಬರೋದ್ರಿಂದ ರಾತ್ರಿ ಸಮಯದಲ್ಲಿ ಅಲ್ಲಿನ ನಿವಾಸಿಗಳು ಬೈಕೊಂಡೆ ವಿವಿಧ ಕಾಮಗಾರಿಗಳನ್ನು ಮಾಡ್ತಾ ಇರ್ತಾರೆ. ಮೆಟ್ರೋ ಸೇರಿದಂತೆ ಬೇರೆ ಬೇರೆ ಕಾಮಗಾರಿ, ಅದರಿಂದಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣ ತಗ್ಗಿಲ್ಲ. ನಿನ್ನೆ ಸಂಜೆ ಸುರಿದಂತ ಮಳೆಗೆ ಮನೆಗಳು ಮುಳುಗಡೆ ಆಗಿದ್ವು. ಇನ್ನೂ ಕೂಡ ಮನೆಗಳಲ್ಲಿ ಹಾಗೆ ನೀರಿದೆ. ಮಕ್ಕಳನ್ನ ಬೇರೆ ಮನೆಗಳಲ್ಲಿ ಬಿಟ್ಟಿದ್ದಾರೆ. ಇನ್ನು ನಿವಾಸಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಮಳೆ ಬಂತು ಅಂತಂದ್ರೆ ಇಲ್ಲಿ ನಿವಾಸಿಗಳಿಗೆ ನಿದ್ದೆ ಅನ್ನೋದೇ ಇರಲ್ಲ, ಜಾಗರಣೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಏನು ಮಾಡೋದು ನಾವು, ನಮಗೇನು ದಾರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಜನ ರಸ್ತೆಲೇ ನಿಂತು ಬಿಟ್ಟಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಮಳೆ ಬಂದಾಗ್ಲೂ ಕೂಡ ಪ್ರತಿ ಬಾರಿ ಸಾಯಿ ಲೇಔಟ್ ಮುಳುಗಡೆ ಆಗುತ್ತೆ. ಇವತ್ತು ಕೂಡ ನಿನ್ನೆ ಸುರಿದಂತಹ ಮಳೆಗೆ ಇಂದಿಗೂ ಕೂಡ ನೀರು ಹಾಗೆ ಇರುವಂತದ್ದು. ಸದ್ಯಕ್ಕೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಕಂಪ್ಲೀಟ್ ಆಗಿ ಸಾಯಿ ಲೇಔಟ್ ಜಲಾವೃತವಾಗಿದೆ. ಕೇವಲ ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಇಲ್ಲಿ ಒಂದು ನೀರು ತುಂಬಿಕೊಂಡು ಜನರಿಗೆ ಸಮಸ್ಯೆಯಾಗುತ್ತೆ. ಹೀಗಾಗಿಯೇ ಇಲ್ಲಿನ ಜನರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅನೇಕರು ಬರ್ತಾರೆ, ಬಂದು ನಿಮ್ಮ ಸಮಸ್ಯೆಗೆ ಮುಕ್ತಿಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಮೇನ್ ಆಗಿ ಇಲ್ಲಿರುವಂತದ್ದು ರಾಜಕಾಲುವೆ ಸಮಸ್ಯೆ. ರಾಜಕಾಲುವೆಯನ್ನ ಹರಿದು ಹೋಗೋದಕ್ಕೆ, ನೀರು ಹರಿದು ಹೋಗೋದಕ್ಕೆ ಯಾವುದೇ ರೀತಿಯಾಗಿ ಒಂದು ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಪಾಲಿಕೆ. ಹೀಗಾಗಿಯೇ ಇಲ್ಲಿ ಸಮಸ್ಯೆಯನ್ನ ಆಲಿಸೋದಕ್ಕೆ ಬಂದ್ರೂ ಕೂಡ ಇಲ್ಲಿ ಒಂದು ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗ್ತಿಲ್ಲ. ಇಲ್ಲಿನ ಸ್ಥಳೀಯರು ಕೂಡ ಒಂದು ಅಧಿಕಾರಿಗಳು ಹಾಗೂ ಜನರ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾನು 10 ವರ್ಷ ಆಗಿದೆ, ನಾವು ಇಲ್ಲಿ ಬಂದು 10 ವರ್ಷದಿಂದ ಹಿಂಗೆ ಇದೆ ನಮ್ಗೆ. ಈಗ ಇವತ್ತು ಕೂಡ ಮಳೆ ಬಂದ್ರೆ ಮತ್ತೆ ಮನೆ ಎಲ್ಲ ಮುಳುಗಡೆ ಆಗುತ್ತೆ. ಹೌದು, ಎಲ್ಲಿರ್ತೀರಾ ನೀವು? ಹೊರಗಡೆನೆ ಇರ್ಬೇಕು. ಏನ್ ಮಾಡೋದು, ಯಾರು ಒಬ್ರು ಬಂದು ನೋಡೇ ಇಲ್ಲ. ಈ ಕಡೆ 8 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 8 ತಿಂಗಳು ಆಗಿದೆ, ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಹಿಂಗೇ ಇದೀವಿ ನಾವು. ಯಾರು ಬರ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದ್ ಮಾಡ್ತಾ ಇಲ್ಲ. ಇಷ್ಟೊತ್ತಾಯ್ತು, ಯಾರು ಬಂದಿಲ್ಲ. ಮಕ್ಕಳನ್ನ ಇಟ್ಕೊಂಡು ನಾವು ಕಷ್ಟ ಪಡ್ತಾ ಇದೀವಿ. ಮಕ್ಕಳನ್ನೆಲ್ಲ ಎಲ್ಲಿ ಬಿಟ್ಟಿದ್ದೀರಾ? ನಾವು ಬೇರೆಯವ್ರ ಮನೆಯಲ್ಲಿ ಇದ್ಕೊಂಡು ಇದುವರೆಗೂ ಆಯ್ತು, ಒಂದು ನಾಷ್ಟ ಇಲ್ಲ, ಟೀ ಇಲ್ಲ, ಏನು ಇಲ್ಲ, ಹಂಗೆ ಇದೀವಿ. ಮನೆಗಳಿದಾವೆ. ಸೊ ಹೀಗಾಗಿ ನೀರ್ ನಿಂತಿದೆ. ನೀರ್ನಲ್ಲೇ ನಡೆದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ಜನರಿಗೆ ಸೃಷ್ಟಿಯಾಗಿರುವಂತದ್ದು. ಯಾವಾಗ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಇದಕ್ಕೆ ಮಾತ್ರ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಒಂದು ಬಿಬಿಎಂಪಿ ವಿಫಲ ಆಗಿದೆ ಅಂತಾನೆ ಹೇಳಬಹುದು. ಈಗಾಗ್ಲೇನೇನು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದೇನ ಇವ್ರು ಮಾಡುವಂತಹ ಬೆಂಗಳೂರು, ಬೃಹತ್ ಬೆಂಗಳೂರಿಗೆ ಇದು ನಿಜವಾಗ್ಲೂ ಒಂದು ಮಾನ ಮರ್ಯಾದೆ ಕಳೆಯುವಂತಹ ಒಂದು ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾರೊಬ್ರು ಇದನ್ನ ಬಗೆಹರಿಸೋದಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿಯೇ ಇಲ್ಲಿನ ಜನರಿಗೆ ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗಡೆ ಬಿಟ್ಟು ಇವರು ಹೊರಗಡೆ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿಯೇ ಇಲ್ಲಿನ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಹಾಗೂ ಸ್ಥಳೀಯ ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲವಾದಲ್ಲಿ ಈ ಒಂದು ಸಾಯಿ ಲೇಔಟ್ನ ಜನರ ಸಮಸ್ಯೆಗೆ ಒಂದು ಪರಿಹಾರ ಸಿಗೋದಿಲ್ಲ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ಭಾರಿ ಮಳೆಯ ಎಫೆಕ್ಟ್ ನಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಅಂದ್ರೆ ಮಳೆ ನೀರು ಜೊತೆಯಲ್ಲಿ ಚರಂಡಿ ನೀರು ಮನೆ ಒಳಗೆ ನುಗ್ಬಿಟ್ಟಿದೆ. ಇದರಿಂದಾಗಿ ಗಬ್ಬು ವಾಸನೆ ಬರ್ತಾ ಇದೆ. ಎನ್ಸಿ ಕಾಲೋನಿ ಜನರಿಗೆ ರಾತ್ರಿ ಪೂರ್ತಿ ಜಾಗರಣೆ ಮಾಡುವಂತ ದುಸ್ಥಿತಿ ಎದುರಾಗ್ಬಿಟ್ಟಿತ್ತು. ಇವತ್ತು ಮುಂಜಾನೆಯೂ ನೀರು ಖಾಲಿ ಆಗಿಲ್ಲ. ಮನೆಗಳಿಂದ ಮಳೆ ನೀರನ್ನ, ಚರಂಡಿ ನೀರನ್ನ ಜನ ಬೆಳಿಗ್ಗೆನೂ ಹೊರಗಡೆ ಹಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಇದು NC ಕಾಲೋನಿ ತಗ್ಗು ಪ್ರದೇಶ ಆಗಿರೋದ್ರಿಂದ ಮಳೆ ನೀರು ನುಗ್ಗಿದೆ. ಮತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನೋ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಅದಕ್ಕೋಸ್ಕರ ನಮ್ಮ ಮನೆಯೊಳಗೆಲ್ಲ ನೀರು ಬಂದ್ಬಿಟ್ಟಿದೆ ಅಂತ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. NC ಕಾಲೋನಿಯಿಂದಲೂ ನಮ್ಮ ಪ್ರತಿನಿಧಿ ಹಂಸ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ಜನಜೀವನ ಅಲ್ಲೋಲ ಕಲ್ಲೋಲವಾಗಿರುವಂತದ್ದು. ಸದ್ಯಕ್ಕೆ ನಾನೀಗ NC ಕಾಲೋನಿ ಬಳಿ ಇದ್ದೀನಿ. ಇಲ್ಲೂ ಕೂಡ ನಿನ್ನೆ ರಾತ್ರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಒಂದು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು ನೀವು ನೋಡ್ತಿದ್ದೀರಾ. ನೀರು ಎಷ್ಟರ ಮಟ್ಟಿಗೆ ಇಲ್ಲಿ ತುಂಬಿಕೊಂಡಿತ್ತು ಅನ್ನುವಂಥದ್ದು ಇಲ್ಲಿ ನಿಮಗೆ ಇಲ್ಲಿ ಮಾರ್ಕ್ ಹತ್ರನೇ ತೋರಿಸ್ತೀನಿ. ಇಲ್ಲಿ ಮನೆಗಳ ಹತ್ರ ಎಲ್ಲ ಗೋಡೆಗಳ ಮೇಲೆ ಇಲ್ಲಿವರೆಗೂ ಕೂಡ ನೀರು ತುಂಬಿಕೊಂಡಿತ್ತು. ಸೊ ಆ ಮಾರ್ಕ್ ಕೂಡ ಇನ್ನೂ ಇದೆ, ಹಾಗೆ ನೋಡಬಹುದು. ಇಲ್ಲಿನ ಜನರಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಇದರಿಂದ ತುಂಬಾನೇ ಸಮಸ್ಯೆಯಾಗಿದೆ. ಇವತ್ತು ಬೆಳಗ್ಗೆ ಕೂಡ ಇನ್ನೂ ಇದ್ದಂತಹ ಚರಂಡಿ ನೀರನ್ನ ಹೊರಗಡೆ ಕ್ಲೀನ್ ಮಾಡುವಂತಹ ಒಂದು ಕಾರ್ಯದಲ್ಲಿ ಇಲ್ಲಿ ಜನರು ಮುಂದಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಸ್ಥಳೀಯ ಪ್ರತಿನಿಧಿ ಹಾಗೂ BBMP ಅಧಿಕಾರಿಗಳು ಯಾರೊಬ್ರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಇಲ್ಲೂ ಕೂಡ ನೀವು ನೋಡ್ತಿದ್ದೀರಾ, ಮನೆಯ ಬಳಿ ಎಲ್ಲ ಕೂಡ ಅಂದ್ರೆ ಲಾಕ್ ಗಳನ್ನ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಇನ್ನೂ ಕೂಡ ಮನೆಯೊಳಗಡೆ ಸರಿಯಾಗಿ ಕ್ಲೀನಿಂಗ್ ಕೂಡ ಆಗಿಲ್ಲ, ಮಳೆ ನೀರನ್ನ ಮಾತ್ರ ಹೊರಗಡೆ ಹಾಕಿದ್ದಾರೆ. ಸೊ ಇವತ್ ರಾತ್ರಿ ಮಳೆ ಬಂದ್ರು ಕೂಡ ಮತ್ತೆ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಎದುರಿಸ್ತಾರೆ. ಹಾಗಾದ್ರೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಅವ್ರೇನ್ ಹೇಳ್ತಾರೆ ಅಂತ. ಸರ್ ಹೇಳಿ, ಎಷ್ಟು ವರ್ಷದಿಂದ ಈ ತರ ಸಮಸ್ಯೆನ ನೀವು ನೋಡ್ತಿದ್ದೀರಾ? ಇದು 30 ವರ್ಷದಿಂದ ಇದೆ ಮೇಡಮ್. 30 ವರ್ಷದಿಂದ ಇದೇ ತರ ಆಗ್ತಾ ಇದೆ, ಯಾರು ಬಂದು ನೋಡೋದಿಲ್ಲ. ನಮ್ಗೆ ಇದೇ ಪರಿಸ್ಥಿತಿ, ನೈಟೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಬೆಳಿಗ್ಗೆ ಬಂದು ತಿರುಗಿ ಇದೇ ಸಮಸ್ಯೆ ನಮ್ಗೆ. ಯಾರು ಬಂದು ನೋಡೋದಿಲ್ಲ, ಮಾತಾಡೋದು ಇಲ್ಲ. ಎಷ್ಟು ಗಂಟೆ ರಾತ್ರಿ ಹೊತ್ತಿಗೆ ಇಲ್ಲಿ ಮಳೆ ನೀರು ತುಂಬಿಕೊಳ್ಳಕ್ ಶುರುವಾಯ್ತು? ರಾತ್ರಿ ಎಲ್ಲ ಎಷ್ಟೊತ್ತಾಯ್ತು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀರನ್ನೆಲ್ಲ? ಬೆಳಿಗ್ಗೆ 4 ಹೊತ್ತಾಯ್ತು ಮೇಡಮ್. ನೈಟ್ ಸ್ಟಾರ್ಟ್ ಮಾಡಿದ್ವಿ, ಬೆಳಿಗ್ಗೆ 4 ಗಂಟೆ ನಿದ್ದೆ ಇಲ್ಲ ಯಾರಿಗೂ. ಮಕ್ಕಳೆಲ್ಲ ಎತ್ಕೊಂಡು ಆ ಕಡೆ ಓಡಾಡಿದ್ವಿ, ಯಾರಿಗೂ ನಿದ್ದೆ ಇಲ್ಲ, ಬರೀ ಸಮಸ್ಯೆ ಆಗೋಯ್ತು ನಮ್ಗೆ. ಇಲ್ಲಿ ಇನ್ನೂ ಅನೇಕ ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. 5 ಗಂಟೆ ಆಗುತ್ತೆ ನಾವು ಮಲ್ಕೊಳ್ಳಕ್ಕೆ. ಇಷ್ಟೈಟ್ ನೀರು ಮನೆ ಒಳಗಡೆ, ಬಟ್ಟೆ ಇರಲ್ಲ, ರೇಷನ್ ಇರಲ್ಲ, ಎಲ್ಲ ನಿಂದೋಯ್ತು. ಯಾರನ್ನ ಕಳ್ಸಿದ್ದು ಮಾತಾಡಿದ್ರೆ ಬಂದು ಮಾತಾಡೋದು, ನಾವು ನೋಡ್ತೀವಿ ಅಂತ ಹೋಗ್ಬಿಡೋದು.